ಇದೇನಪ್ಪ ಇವನು ಸ್ಟಾರ್ಟಿಂಗೆ ಸರ್ವಿಸ್ ಸೆಂಟ್ರಲ್ಲಿ ಇವನಲ್ಲ ಇವನು ಅನ್ಕೊಂಡ್ರೆ ನೀವು. ಏನಾಗೈತೆ ಗೊತ್ತಾ ನನ್ನ ಗಾಡಿ ರಿವರ್ಸ್ ಮೋಡ್ ಹಾಕಿದ್ರೆ ಸ್ಕೂಟರ್ ಇಶ್ಯೂ ಅಂತ ಬರ್ತೈತೆ. ಅದೇ ಏನಂತ ಗೊತ್ತಾಯ್ತಲ್ಲ ನನಗೆ. ಇವಾಗಿಂದನೇ ಅಂತ ಅಲ್ಲ, ಸ್ಟಾರ್ಟಿಂಗಿಂದನೂ ಬರ್ತೈತೆ. ಸರ್ವಿಸ್ ಸೆಂಟರ್ ಅವ್ರು ಕೇಳಿದ್ರೆ ಅವ್ರು ಏನು ಹೇಳ್ತವ್ರೆ ಅಂದರೆ, ಇಲ್ಲ ಅದು ಎಲ್ಲರ ಗಾಡೀಲೂ ಬರ್ತದೆ ಜೆಂಟುಲಿ, ಜಾಸ್ತಿ ಸ್ಪೀಡಲ್ಲಿ ಹೋಗ್ಬಾರ್ದು ಅಂತ ಕಾರಣಕ್ಕೆ ಬರ್ತದೆ ಅಂತ ಅವ್ರು ಹೇಳ್ತವ್ರೆ. ನಾನು ಒಂದ್ಸಲ ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ಸೊ ಅದಕ್ಕೆ ಅವರು ನೋಡ್ತೀನಿ, ಬಟ್ 20 ದಿವಸ ಮೇಲೆ ಆಯ್ತದೆ ನೋಡೋಕ್ಕೆ. ನೀವು ವೇಟ್ ಮಾಡೋಂಗಿದ್ರೆ ಗಾಡಿ ಬಿಟ್ಬಿಟ್ಟು ಹೋಗಿ. ಇಷ್ಟೊಂದು ಗಾಡಿ ಇದೆಯಲ್ಲ, ಸೊ ಅದರಿಂದ ನಾವೇನು ಮಾಡೋಕ್ಕಾಗಲ್ಲ. ಅವು ಯಾರ್ಯಾರು ಫಸ್ಟ್ ಬಂದಿರ್ತಾರೆ ಅವ್ರದ್ದು ಮಾಡ್ಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ಸೊ ಅದು ಮತ್ತು ಬೆಲ್ಟಲ್ಲಿ ಒಂದ್ಸಲ ಸೌಂಡ್ ಬರ್ತೈತೆ. ಒಂದು ಕ್ಲಿಪ್ ಹಾಕ್ತೀನಿ ನೋಡ್ಕೊಬನ್ನಿ ಆ ಸೌಂಡ್ದು. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ, ಅದು ಮಳೆ ಇರೋದ್ರಿಂದ ಬೆಲ್ಟೆಲ್ಲ ನೆಂದೋಗ್ಬಿಟ್ಟೈತೆ, ಸೊ ಅದರಿಂದ ಸೌಂಡ್ ಬರ್ತೈತೆ, ಅದೇನು ಪ್ರಾಬ್ಲಮ್ ಇಲ್ಲ, ಒಂದ್ಸಲ ಚೆಕ್ ಮಾಡ್ತೀವಿ, ಆದರೆ ರಿಪ್ಲೇಸ್ ಮಾಡಿಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ಆಮೇಲೆ ಇದು ಸ್ಕೂಟರ್ ಇಶ್ಯೂ ಏನಾಗೈತೆ ಅಂದರೆ, ಎಷ್ಟೊಂದು ಜನಕ್ಕೆ ಮುಂದಕ್ಕೆ ಟೋಟಲ್ ಕೊಟ್ಟು ಒಂದು 3-4 ಕಿಲೋಮೀಟ್ರ್ ಹೋದರೆ ಸ್ಕೂಟರ್ ಇಶ್ಯೂ ಬರ್ತೈತೆ. ಸೊ ನಂದ್ರಲ್ಲಿ ಆ ಥರ ಏನಿಲ್ಲ. ರಿವರ್ಸ್ ಮೋಡ್ ಹಾಕಿ ಸ್ವಲ್ಪ ಮುಂದಕ್ಕೆ ಹೋದರೆ ಒಂದು 4 km/h ಹೊಂಟೋಯ್ತದೆ ನನ್ನ ಗಾಡಿ. ಸೊ ಅದರಿಂದ ಸ್ಕೂಟರ್ ಇಶ್ಯೂ ಬರ್ತೈತೆ. ಅದು ನೀವು ಸೇಫ್ಟಿಗೋಸ್ಕರ ಆ ಥರ ಬರ್ತಾ ಇರೋದು. ಒಂದ್ಸಲ ಅಪ್ಡೇಟ್ ಮಾಡಿ ನೋಡ್ತೀವಿ ಗಾಡಿ, ಏನಾಯ್ತದೆ ನೋಡೋಣ ಅಂತ ಅವ್ರು ಹೇಳವ್ರೆ. ಮತ್ತು ನಿಮ್ಗೇನಾರ ಯಾವ್ದಾರ ಪ್ರಾಬ್ಲಮ್ ಏನಾರ ಬಂದಿದೆಯಾ ಗಾಡೀಲಿ, ಯಾವ್ದಾರ ಸ್ಕೂಟರ್ ಇಶ್ಯೂ ಅಥವಾ ಬೇರೆ ಏನಾರ? ಸೊ ಬಂದಿದ್ರೆ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ. ಗಾಡಿ ಮಾತ್ರ ಸರ್ವಿಸ್ಗೆ ಹೋಯ್ತೈತೆ. ಅದು ಎಷ್ಟು ದಿನ ಆಯ್ತದ ಗೊತ್ತಿಲ್ಲ. ಹುಲಿ ಬೋನ್ಗೆ ಹೋಯ್ತೈತೆ. ದೇವರೇ ಗತಿ ಗಾಡಿಗೆ. ಸೊ ಗಾಡಿ ಬಿಟ್ಬಿಟ್ಟು ಹೋಯ್ತಿದ್ದೀನಿ. ಅದೇನಾಯ್ತದೋ ದೇವರೇ ಗೊತ್ತು. ಗಾಡಿ ಶೋರೂಮ್ ಬಂದು ಓಲಾ ಸರ್ವಿಸ್ ಸೆಂಟ್ರಿಗೆ ಹೋಯ್ತೈತೆ ಗಾಡಿ. ಮಿಸ್ ಯು ವೈಟಿ. ಅಲ್ಲಿಂದ ಸೀದಾ ಆಟೋ ಹಿಡಿ, ಮನೆಗೆ ನಡಿ. ನಮ್ಮ ಕತೆ ಇದೇ ಆಗೋಗೈತೆ. ತುಂಬ ಬೇಜಾರಾಯ್ತೈತೆ ಗಾಡಿ ಇಲ್ಲದೆ. ಅದು ಯಾವಾಗ ಬರ್ತಿದ್ದು ವೈಟಿ ಏನೋ ಗೊತ್ತಿಲ್ಲ. ಆಗಿದಾಗಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಬಿಟ್ಟು ಹೋಯ್ತಾ ಇದ್ದೀವಿ ಮನೆಗೆ. ಸೊ ನಿಮ್ಗೇನು ಮೂಡ್ ಆಫ್ ಮಾಡೋದು ನೋಡಿ. ನಮ್ಮ ಮೈಸೂರು ಸಿಟಿ ಏತರು ಐಕ್ಯೂಬು ಗಾಡಿ ರೇಂಜು ಚೆನ್ನಾಗಿಲ್ಲ ಅಂದ್ರೂ ಸರ್ವಿಸ್ ಒಂದು ಚೆನ್ನಾಗೈತಲ್ಲ, ಸೊ ಅದರಿಂದ ಗಾಡಿ ಎಲ್ಲರೂ ಇಷ್ಟಪಡ್ತಾರೆ. ಬಿಡಿ, ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ನಮ್ಮ ಮೈಸೂರು ಪ್ಯಾಲೇಸ್ ನೋಡಿ. ಹಂಗೆ ನೀವು ಎಲ್ಲೆಲ್ಲಿಂದ ವೀಡಿಯೋ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ನಮ್ಮೂರು ಮೈಸೂರು. ಸೊ ಹಂಗೆ ನಾನು ಯೋಚನೆ ಮಾಡ್ತಿದ್ದೆ ಗಾಡಿ ಎಲ್ಲಿ ನಿಂತಿತ್ತೋ ಏನೋ ಅಂತ. ಸೊ ನೋಡಿ ಗಾಡಿ ಎಲ್ಲಿ ನಿಂತೈತೆ. ನನ್ನಿಂದ ಒಂದು 10 ಕಿಲೋಮೀಟ್ರ್ ದೂರದಲ್ಲಿ ಐತೆ. ಅದು ಒಂದೇ ಏನು ಮಾಡ್ತೈತೋ ಏನೋ ಯಾರಿಗೂ ಗೊತ್ತು. ಮನೆಯಲ್ಲೇ ನಿಲ್ಸ್ಕೊಂಡಿರೋ ಯಾವಾಗ ಟೈಮು. ಸರಿ ಬಿಡಿ, ಹೋಗಲಿ. ನಿಮ್ಗೇನಾರ ಇಷ್ಟ ಆಗಿರೋ ಲೈಕ್ ಮಾಡಿ, ಏನು ಇಷ್ಟ ಆಗೈತೋ ಡಿಸ್ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಒಂದು ಮಾತು ಹೇಳಬೇಕು. ಏನಂದರೆ ನಿಜಾಲು ಈ ಗಾಡಿ ತುಂಬ ಚೆನ್ನಾಗೈತೆ. ಇದ್ರಷ್ಟು ರೇಂಜು ಯಾವ ಗಾಡಿನೂ ಕೊಡಲ್ಲ. ಆಮೇಲೆ ಇದರಲ್ಲಿ ಇನ್ನೊಂದು ಏನು ಮೇಜರ್ ಪ್ರಾಬ್ಲಮ್ ಏನಂದರೆ, ಅವ್ನು ಸಾಫ್ಟ್ವೇರೇ ಗುರು. ಅವ್ರು ಇದು ಪೂರ್ತಿ ಮೊಬೈಲ್ ಥರ ಆಪ್ರೇಟ್ ಆಯ್ತದಲ್ಲ, ಸೊ ಅವರು ಹೆವಿ ಸಾಫ್ಟ್ವೇರು ಗ್ಲಿಚಸ್ ಇರ್ತದೆ. ಸೊ ಅದು ಏನು ಮಾಡೋಕ್ಕಾಗಲ್ಲ. ಸೊ ನನಗೂ ಗೊತ್ತಿದ್ದೆ ನಾನು ತಗೊಂಡಿದ್ದು ಈ ಗಾಡಿ ಹಿಂಗೈತೆ ಈ ಸಾಫ್ಟ್ವೇರು ಅಂತ. ಅಂದರೆ ರೆಡಿ ಮಾಡ್ಬೋದು ಗುರು. ಏನಂದರೆ ಎವಿ ಅವರು ಸರ್ವಿಸ್ ಸೆಂಟರ್ ಅವರು ಎವಿ ಲೇಟ್ ಮಾಡ್ತಾರೆ. ಸೊ ಅದನ್ನು ಬಿಟ್ಟರೆ ನಿಜಲು ಇದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀನಿ. ಗಾಡಿ ಯಾವಾಗ ಕೊಡ್ತಾರೋ ಸೊ ಅವಾಗ ಮಾಡ್ತೀನಿ ವೀಡಿಯೋ ನೋಡಿ. ಓಕೆ, ಟೇಕ್ ಕೇರ್, ಶುಭರಾತ್ರಿ.